ಕುಮಟಾ ಪಟ್ಟಣದ ನೆಲಿಕೆರೆಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಪ್ರಥಮ ಬಾರಿಗೆ ನಡೆಸಿದ ಕುಮಟಾ ತಾಲೂಕಾ ಸರ್ಕಾರಿ ಮಹಿಳಾ ನೌಕರರ ಕ್ರೀಡಾಕೂಟವು ನಿರೀಕ್ಷೆಗೆ ಮೀರಿದ ಯಶಸ್ಸು ಕಂಡಿತು. ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ತಹಶೀಲ್ದಾರ್ ಕೃಷ್ಣ ಕಾಮ್ಕರ್ ಅವರು ಮಾತನಾಡಿ ಮಹಿಳಾ ನೌಕರರ ಕ್ರೀಡಾ ಮನೋಭಾವವನ್ನು ಪ್ರಶಂಸಿಸಿ ಶುಭ ಹಾರೈಸಿದರು. ಸಭೆಯ ಅಧ್ಯಕ್ಷತೆಯನ್ನು ನೌಕರರ ಸಂಘದ ತಾಲೂಕಾಧ್ಯಕ್ಷರಾದ ವಿನಾಯಕ ಭಂಡಾರಿ ವಹಿಸಿದರು. ಕೆಪಿಎಸ್ ನೆಲ್ಲಿಕೆರೆಯ ಮುಖ್ಯೋಧ್ಯಾಪಕರಾದ ತಿಮ್ಮಪ್ಪ ಗೌಡ, ಸರ್ಕಾರಿ ಪ್ರಾಥಮಿಕ ಶಿಕ್ಷಕರ ಸಂಘದ ನಿರ್ದೇಶಕ ರಮೇಶ್ ನಾಯ್ಕ್, ಕುಮಟಾ ತಾಲೂಕಿನ ಎಲ್ಲಾ ಇಲಾಖೆಗಳ ಮಹಿಳಾ ಮುಖ್ಯಸ್ಥರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. 4 ತಂಡಗಳ ನಡುವೆ ಥ್ರೋಬಾಲ್ ಪಂದ್ಯಾವಳಿ ರೋಚಕವಾಗಿ ನಡೆಯಿತು. ಸುಮಾರು 50ಕ್ಕಿಂತ ಹೆಚ್ಚು ಮಹಿಳಾ ನೌಕರರು ನಿಂಬು ಚಮಚ, ಸಂಗೀತ ಕುರ್ಚಿ ಆಟ ಆಡಿ ಸಂಭ್ರಮಿಸಿದರು. ಅಲ್ಲದೆ ಉಪಸ್ಥಿತರಿದ್ದ 80ಕ್ಕಿಂತ ಹೆಚ್ಚು ನೌಕರರಿಗೆ ಲಕ್ಕಿ ಡ್ರಾ ನಡೆಸಲಾಯಿತು. ಸರ್ಕಾರಿ ನೌಕರರ ಸಂಘದ ಕುಮಟಾ ತಾಲೂಕು ಅಧ್ಯಕ್ಷ ವಿನಾಯಕ ಭಂಡಾರಿ, ಗೌರವಾಧ್ಯಕ್ಷ ಆನಂದು ನಾಯ್ಕ್, ಹಿರಿಯ ಉಪಾಧ್ಯಕ್ಷರಾದ ಬೀರದಾಸ್ ಗುನಗ, ಕೋಶಾಧ್ಯಕ್ಷರಾದ ಅಣ್ಣಯ್ಯ ಲಮಾಣಿ ಅವರು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಸಂಘದ ಪ್ರಮುಖರಾದ ನಾಗಭೂಷಣ ನಾಯಕ್, ದೀಪಿಕಾ ನಾಯ್ಕ್, ಪದಾಧಿಕಾರಿಗಳಾದ ದಿನೇಶ್ ಜಿ ನಾಯ್ಕ್, ನಾಗರಾಜ್ ನಾಯ್ಕ್, ಭಾರತಿ ಪಟ್ಗಾರ್, ಮಂಜುಳಾ ನಾಯ್ಕ್, ಮುಕುಂದ ಮಡಿವಾಳ್ ಉಪಸ್ಥಿತರಿದ್ದರು. ಮಂಜುಳಾ ಕುಮಟಾಕರ್ ನಿರೂಪಿಸಿದರು. ಬೀರದಾಸ್ ಗುನ್ಗಾ ಸ್ವಾಗತಿಸಿದರು. ತಾಲೂಕಾ ಕಾರ್ಯದರ್ಶಿಗಳಾದ ಉಮೇಶ್ ನಾಯ್ಕ್ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.